Hello NEET aspirants, welcome to Elegant Electronics. ಈ ವಿಡಿಯೋದಲ್ಲಿ 2025 ಮಾಕ್ ಕಟ್ ಆಫ್ ನೋಡೋಣ. ಯಾವ ಕಾಲೇಜ್ ನೋಡೋಣ ಅಂದರೆ JGMMC ಜಗದ್ಗುರು ಗಂಗಾಧರ್ ಮಹಾಸ್ವಾಮಿಗಳು 3000 ಮಠ ಮೆಡಿಕಲ್ ಕಾಲೇಜು ಇಲ್ಲಿ ಧಾರವಾಡ ಅಂತ ಇರುತ್ತೆ. KLE ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ರಿಸರ್ಚ್ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಇದು. ದಿಸ್ ವೋಂಟ್ ಕಮ್ ಅಂಡರ್ RGHS. Started in 21-22. Have considered last 3 years cut off along with 2025 ಮಾಕ್ ಕಟ್ ಆಫ್. ಯಾಕೆ JGMMC ಕನ್ಸಿಡರ್ ಮಾಡ್ಕೊಂಡಿದ್ದೀನಿ? ಇಲ್ಲಿ ಫೀಸು 6 ಲಕ್ಷ ಇರುತ್ತೆ, ಹಾಗಾಗಿ ಕಟ್ ಆಫ್ ಲೋ ಇರುತ್ತೆ. ಸೊ ಈಗ ನಮಗೆ ಬೇಕಾಗಿರೋದು ಕಟ್ ಆಫ್ ಎಲ್ಲಿ ಕಡಿಮೆ ಇದೆ, ನಮಗೆ ಎಲ್ಲಿ ಸಿಗಬಹುದು ಅನ್ನೋದು ಎಲ್ಲ ಯೋಚನೆ ಮಾಡ್ತಿರ್ತೀರ. ಹಾಗಾಗಿ ಹ್ಯಾವ್ ಸೆಲೆಕ್ಟೆಡ್ JGMMC. KA ಅವರು ಕಾಲೇಜ್ ವೈಸ್ ಕಟ್ ಆಫ್ ರಿಲೀಸ್ ಮಾಡಬೇಕಾಗಿತ್ತು. ಇಂಜಿನಿಯರಿಂಗ್ ಮಾಡಿದ್ದಾರೆ, ಮೆಡಿಕಲ್ಗೆ ಯಾಕೋ ಮಾಡಿಲ್ಲ. ಅವ್ರಿಗೆ ಏನು ರೀಸನ್ ಇದೆಯೋ ಅವ್ರಿಗೆ ಹೇಳೋದು ಇಲ್ಲ. ಇಂಜಿನಿಯರಿಂಗ್ ಕೊಟ್ಟ ಮೇಲೆ ಇಂಜಿನಿಯರಿಂಗಲ್ಲಿ 220 ಕಾಲೇಜ್ ಇದೆ, ಒಂದು 100 ಕೋರ್ಸಸ್ ಇದೆ, ಅದರದ್ದೇ ರಿಲೀಸ್ ಮಾಡ್ತಾರೆ. ಇಲ್ಲಿರೋದು ಆಫ್ಟರ್ ಆಲ್ 64 ಕಾಲೇಜಸ್ಸು, ಒಂದೇ ಒಂದು ಕೋರ್ಸು MBBS. ಕಾಲೇಜ್ ವೈಸ್ ಕಟ್ ಆಫ್ ಆರಾಮಾಗಿ ಕೊಡ್ಬೋದಿತ್ತು, ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಅನುಕೂಲ ಆಗ್ತಿತ್ತು ಕಂಪ್ಯಾರಿಸನ್ ಮಾಡೋದಕ್ಕೆ. ಫಾರ್ ಎಕ್ಸಾಂಪಲ್ BMCಯಲ್ಲಿ ಯಾವ ಕ್ಯಾಟಗರಿಗೆ ಎಲ್ಲಿ ನಿಂತಿದೆ ಕಟ್ ಆಫು, MMCಯಲ್ಲಿ ಹೇಗಿದೆ, ಅಟಲ್ ಬಿಹಾರಿ ವಾಜಪೇಯಿ ಹೇಗಿದೆ, ಮಂಡ್ಯದಲ್ಲಿ ಹೇಗಿದೆ, ಹಾಸನಲ್ಲಿ ಹೇಗಿದೆ ಅಂತ ನೀಟಾಗಿ ಒಂದು PDF ಅಲ್ಲಿ ಸಿಗ್ತಿತ್ತು. ಈಗ ಸ್ಟೂಡೆಂಟ್ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ ಯಾರ್ಯಾರಿಗೆ ಏನೇನು ಸಿಕ್ಕಿದೆ ಅಂತ. ಆ ಸ್ಟೂಡೆಂಟ್ ಲಿಸ್ಟಿಂದ ಏನು ಅನುಕೂಲ ಅಂದರೆ ನಿಮ್ಮ ರ್ಯಾಂಕಿಗಿಂತ ಕಡಿಮೆ ಇದ್ದರೂ ಅವ್ರಿಗೆ ಯಾವ ಬೆಟರ್ ಕಾಲೇಜ್ ಸಿಕ್ಕಿದೆ ಏನು ಅನ್ನೋದು ನಿಮ್ಗೆ ಸ್ವಲ್ಪ ಅರ್ಥ ಆಗುತ್ತೆ. ಸೊ ಅವ್ರು ರಿಲೀಸ್ ಮಾಡಲಿಲ್ಲ. ನಾನು ಒಂದಷ್ಟು ಕಷ್ಟಪಟ್ಟು ಒಂದಷ್ಟು ಅದು ಇದು ಮಾಡಿ JGMMC ಇದು ನೀಟ್ ಕಟ್ ಆಫ್ ಫೈಂಡ್ ಔಟ್ ಮಾಡಿದ್ದೀನಿ. 22, 23, 24 ಏನೂ ತೊಂದರೆ ಇಲ್ಲ, ಕರೆಕ್ಟಾಗಿರುತ್ತೆ. 25 ನನ್ನ ಪ್ರಕಾರ ಕರೆಕ್ಟಾಗಿದೆ ಆ್ಯಸ್ ಪರ್ ಮೈ ನಾಲೆಡ್ಜ್. ಏನಾದರೂ ತಪ್ಪಿದ್ರೆ ಕಾಮೆಂಟ್ ಮಾಡಿ. ನಾನು ಕಂಡಿಡಿದು ಕಷ್ಟಪಟ್ಟು ಹುಡುಕಿ ಏನೋ ಒಂದಷ್ಟು ಮಾಡಿದ್ದೀನಿ. ಯಾಕೆ JGMMC ಅಂದರೆ JGMMC GM ಅಲ್ಲಿ ಇದೇ ಲೋಯೆಸ್ಟ್ ಕಟ್ ಆಫ್ ಇದ್ದಿದ್ದು. 2AGಯಲ್ಲೂ ಇದು ಲೋಯೆಸ್ಟ್ ಕಟ್ ಆಫು, SCGಯಲ್ಲೂ ಇದೇ ಲೋಯೆಸ್ಟ್ ಕಟ್ ಆಫ್ ಇತ್ತು. ಬಟ್ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಎಲ್ಲರೂ ಏನು ಮಾಡ್ತಾರೆ, ಎಲ್ಲ ಗೌರ್ಮೆಂಟ್ ಕಾಲೇಜು ಪ್ರೈವೇಟ್ ಕಾಲೇಜು ಮಾಡ್ತಾರೆ G ಕ್ಯಾಟಗರಿಯಲ್ಲಿ. ನೆಕ್ಸ್ಟ್ ಪ್ರೈವೇಟ್ ಕೂಡ ಹೋಗ್ದಿದ್ದಕ್ಕೆ ಮೊದಲು JGMMC ಮಧ್ಯದಲ್ಲಿ ಇನ್ಸರ್ಟ್ ಮಾಡಿರ್ತಾರೆ. ಯಾಕೆಂದರೆ ದಿಸ್ ಇಸ್ ಇನ್ ಬಿಟ್ವೀನ್ ಗೌರ್ಮೆಂಟ್ ಫೀಸ್ ಆ್ಯಂಡ್ ಪ್ರೈವೇಟ್ ಕೋಟಾ ಫೀಸ್ ಆಫ್ 12 lakhs. ನಾನು 22, 23, 24 ಬಗ್ಗೆ ಏನು ತಲೆ ಕೆಡ್ಸ್ಕೊಳ್ಳಲ್ಲ, ನಿಮ್ಗೆ ಕಾಣ್ತಿರುತ್ತೆ, ನೀವೇ ನೋಡ್ಕೋಬಹುದು. 25 ಮಾತ್ರ ಹೇಳ್ತೀನಿ. ಸೊ ಅದು ಕಂಪೇರ್ ಮಾಡ್ಕೊಳ್ಳಿ. ಆಮೇಲೆ ನೀವೇ ಜಡ್ಜ್ಮೆಂಟ್ಗೆ ಬನ್ನಿ. ಈ ಸರಿ ಕಟ್ ಆಫ್ ಇನ್ಕ್ರೀಸ್ ಆಗಿರುತ್ತಾ, ಕಟ್ ಆಫ್ ಕಡಿಮೆ ಆಗಿದೆಯಾ, ರೌಂಡ್ 1 ಪ್ರಾವಿಷನಲ್ಲಿ ಯಾವ ಕಟ್ ಆಫ್ ನಿಂತ್ಕೋಬೋದು, ಆ್ಯಕ್ಚುಯಲ್ ರೌಂಡ್ 1 ರಿಯಲ್ ಅಲಾಟ್ಮೆಂಟಲ್ಲಿ ಇಲ್ಲಿ ಕಟ್ ಆಫ್ ಬರ್ಬೋದು, 2025 ನೀಟ್ ರೌಂಡ್ 2 ಅಲ್ಲಿ ಯಾವ ಕಟ್ ಆಫ್ ಬರಬಹುದು, ತುಂಬ ಏನಾದರೂ ಚೇಂಜ್ ಆಗಿದೆಯಾ ಎಲ್ಲರೂ ಹೇಳೋ ಥರ ಅಂತ. ಜಡ್ಜ್ಮೆಂಟ್ ಈಸ್ ಯುವರ್ಸ್. ಉಳಿದವರು ಕಂಡಂತೆ ಅಂತ ಹೇಳಲ್ವಾ, ಹಾಗೆ ನಿಮಗೆ ಹೇಗೆ ಕಾಣುತ್ತೋ ಹಾಗೆ ಕನ್ಕ್ಲೂಷನ್ ಬನ್ನಿ. ಯಾಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಕನ್ಕ್ಲೂಷನ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ರೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಮಾರ್ಕ್ಸ್ ಅಲ್ಲ ಇಲ್ಲಿ ತುಂಬ ಇಂಪಾರ್ಟೆಂಟು, ನೀಟ್ ರ್ಯಾಂಕ್ ಇಂಪಾರ್ಟೆಂಟು. ನೀಟ್ ರ್ಯಾಂಕ್ ತುಂಬ ವೇರಿ ಆಗೋದಿಲ್ಲ, ಮಾರ್ಕ್ಸ್ ತುಂಬ ವೇರಿ ಆಗುತ್ತೆ. ಸೊ ಯಾಕೆಂದರೆ ಈ ಸರಿ ಸೆಕೆಂಡ್ PU ತಗೋತಾ ಇರೋರು, ಡ್ರಾಪ್ ತಗೋತಾ ಇರೋರು ಯಾವಾಗಲೂ ಮಾರ್ಕ್ಸ್ ಬಗ್ಗೆ ತಲೆ ಕೆಡಿಸ್ಕೊತೀವಿ. ಇಷ್ಟು ಬಂದರೆ ಇಂಥ ಕಾಲೇಜಲ್ಲಿ ಸಿಗುತ್ತೆ, 500 ಬಂದರೆ ಈ ಕಾಲೇಜು, 600 ಬಂದರೆ ಈ ಕಾಲೇಜು. ಮಾರ್ಕ್ಸ್ ನೋಡಿ ಕಾಲೇಜ್ ಅಲಾಟ್ ಮಾಡಲ್ಲ, ರ್ಯಾಂಕ್ ನೋಡಿ. ಆಮೇಲೆ ಆ ಮಾರ್ಕ್ಸ್ಗೆ ಈ ವರ್ಷ ಬೇರೆ ರ್ಯಾಂಕ್ ಬಂದಿತ್ತು, ಲಾಸ್ಟ್ ಇಯರ್ ಬೇರೆ ರ್ಯಾಂಕು, ಅದಕ್ಕಿಂದಿನ ವರ್ಷ ಬೇರೆ ರ್ಯಾಂಕು, ನೆಕ್ಸ್ಟ್ ಇಯರ್ ಅಂತೂ ಖಂಡಿತ ಬೇರೆ ರ್ಯಾಂಕೇ ಬರುತ್ತೆ. ಸೊ ನಾವು ರ್ಯಾಂಕನ್ನು ಕಾರೆಲೇಟ್ ಮಾಡಬೇಕಲ್ವ ಕಾಲೇಜ್ಗೆ. ಮಾರ್ಕ್ಸ್ ಮಾಡೋಕ್ಕೆ ಹೋದರೆ ಆಗದೇ ಇಲ್ಲ ಅದು ಅನ್ನೋದು ನನ್ನ ಫಿಲಾಸಫಿ. ಸೊ ವೆದರ್ ಯು ಮೇ ಅಗ್ರಿ ಆರ್ ನಾಟ್. ಸೊ 1G ಕ್ಯಾಟಗರಿಲಿ ಈ ವರ್ಷ ಯಾವುದೇ ರಿಸರ್ವೇಷನ್ ನನಗಂತೂ ಕಣ್ಣಿಗೆ ಕಾಣಲಿಲ್ಲ. 1R ಕ್ಯಾಟಗರಿಲಿ 91,000 1R ಕ್ಯಾಟಗರಿಲಿ 91,000 ಮಾರ್ಕಲ್ಲಿತ್ತು. ಸೊ ರೌಂಡ್ 1ನಲ್ಲಿ ಇಷ್ಟೇ ಇರ್ಬೋದು, ಕಟ್ ಆಫ್ ಇನ್ಕ್ರೀಸ್ ಆಗ್ಬೋದು. 91,000ಗೆ ನಿಂತ್ಕೋಬೋದು, 90,000ಗೆ ನಿಂತ್ಕೋಬೋದು. 2022 ಅಲ್ಲಿ ನೋಡ್ಬೋದು ನೀವು 1,03,000 ಇತ್ತು. ಸೊ 91ಇಂದ 1,03,000 ಹೋಗೋದೇನು ಅಷ್ಟೊಂದೇನು ಕಷ್ಟ ಇಲ್ಲ. ಸೆಕೆಂಡ್ ರೌಂಡ್ಗೆ ನಾನು ಹೇಳ್ತಾ ಇರೋದು. 2AGಯಲ್ಲಿ 81,160ಗೆ ನಿಂತಿದೆ ಈ ವರ್ಷ. ಹಿಂದಿನ ವರ್ಷ ನೋಡಿ 95ಗೆ, ಅಪ್ರಾಕ್ಸಿಮೇಟ್ಲಿ 10,000 ಡ್ರಾಪ್ ಆಗುತ್ತೆ ಅಂದ್ಕೊಳ್ಳಿ. ಅಟ್ಲೀಸ್ಟ್ 91ಗಾದರೂ ಬರುತ್ತಾ? ಐ ಆಮ್ ವೆರಿ ಪೆಸಿಮಿಸ್ಟಿಕ್, ಆಪ್ಟಿಮಿಸ್ಟಿಕ್ ಅಲ್ಲ. ಹಾಗಾಗಿ ನಾನು ತುಂಬ 20,000 ಜಂಪ್ ಆಗುತ್ತೆ, 30,000 ಜಂಪ್ ಆಗುತ್ತೆ ಏನು ಹೇಳಲ್ಲ. ಅಟ್ಲೀಸ್ಟ್ 10,000 ಅಂತೂ ಜಂಪ್ ಆಗುತ್ತೆ. ಯಾಕೆಂದರೆ ಇಲ್ಲಿ 6.5 ಲಕ್ಷ ಇರುತ್ತೆ. ಒಂದಷ್ಟು ಜನ ಫೈನಾನ್ಷಿಯಲಿ ಪ್ರಾಬ್ಲಮ್ ಇರೋರು, ಅಯ್ಯೋ ಬೇಡಪ್ಪ ಈ ಕಾಲೇಜು ಅಂತ ಡ್ರಾಪ್ ಮಾಡೋರು ಇರ್ತಾರೆ. ಹಾಗಾಗಿ 81ಇಂದ ಈ 90s ರೇಂಜ್ ಹೋಗೋದೇನು ಅಷ್ಟೊಂದು ಕಷ್ಟ ಅಲ್ಲ ಅಂದ್ಕೊಂಡಿದ್ದೀನಿ. 2ARಲ್ಲಿ 86,000 ಇತ್ತು, ಲಾಸ್ಟ್ ಇಯರ್ ನೋಡಿ 98,000 ಇತ್ತು. 12,000 ಡಿಫ್ರೆನ್ಸ್ ಇದೆ, ಮೇಕಪ್ ಮಾಡಬಹುದು. 2BRಲ್ಲಿ 99,046 ಸಿಕ್ಕಿದೆ ಈ ಸರಿ. 3BGಯಲ್ಲಿ 61,000 ಸಿಕ್ಕಿದೆ. 61,000ಇಂದ 70ಸ್ಗೆ ಹೋಗೋದು ಅಷ್ಟೊಂದೇನು ಕಷ್ಟ ಆಗಲ್ಲ ಅಂದ್ಕೊಂಡಿದ್ದೀನಿ, 80ಸ್ಗೆ ಹೋಗಲಿಲ್ಲ ಅಂದ್ರೂ. ಮೋಸ್ಟ್ ಇಂಪಾರ್ಟೆಂಟ್ ಜನರಲ್ ಮೆರಿಟ್ ಕ್ಯಾಟಗರಿ.
ಈ ವರ್ಷ ಸದ್ಯಕ್ಕೆ 60,852 ಅಲ್ಲಿ ನಿಂತಿದೆ ಸದ್ಯಕ್ಕೆ. ಲಾಸ್ಟ್ ಇಯರು 78, ಅದಕ್ಕಿಂತ ಹಿಂದೆ 80, 81 ಎಲ್ಲ ಇತ್ತು. 80ಸ್ಗೆ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, 70ಸ್ಗಂತೂ ಬಂದೇ ಬರುತ್ತಾ. 60,000 ಇದೆ. ಲಾಸ್ಟ್ ಇಯರು 78,000ವರೆಗೂ ಹೋಗಿತ್ತು. ನನ್ನ ಪ್ರಕಾರ 70s ಅಂತೂ ದಾಟಬಹುದು. ಯಾಕೆಂದರೆ ಸ್ಟೂಡೆಂಟ್ಸು ಪೇರೆಂಟ್ಸು ಮೆಂಟಾಲಿಟಿ ಹೇಗಿರುತ್ತೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. 6 ಲಕ್ಷ ಒಂದಷ್ಟು ಜನಕ್ಕೆ ಆಗೋದಿಲ್ಲ. ಸೀಟ್ ಸಿಕ್ಕಿರುತ್ತೆ, ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಸೊ ರೌಂಡ್ 1ಅಲ್ಲಿ ಚಾಯ್ಸ್ 3 ಕೊಟ್ಟು ಸೀಟ್ ಸರೆಂಡರ್ ಮಾಡಬಹುದು. ಇಲ್ಲ ಅಯ್ಯೋ ಇದಾದರೂ ಸಿಕ್ಕಿದೆಯಲ್ಲ ಅಂತ ಸೇರಿಕೊಳ್ಳಬಹುದು. ಪ್ರಾಬಬಿಲಿಟೀಸ್ ಆರ್ ದೇರ್. ಒಂದು ಕಾಯಿನ್ ಟಾಸ್ ಮಾಡಿದಾಗ ಹೆಡ್ ಆದರೂ ಬಿಡ್ಬೋದು, ಟೈಲ್ ಆದರೂ ಬಿಡ್ಬೋದು. ಪ್ರಾಬಬಿಲಿಟಿ 50-50, ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಒಂದೊಂದು ಸರಿ ಹೇಳಿದಾಗ ಸರಿ ಹೋಗಿರುತ್ತೆ, ಒಂದೊಂದು ಸರಿ ಹೇಳಿದಾಗ ಸರಿ ಇರೋದಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ 60,000 ಇದೆ. ಆರಾಮಾಗಿ 72, 73 ಅಂತೂ ಹೋಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ಪೆಸಿಮಿಸ್ಟಿಕ್ ಥಿಂಕಿಂಗ್ ಇಂದ ಹೇಳ್ತಾ ಇರೋದು. ಆಪ್ಟಿಮಿಸ್ಟಿಕ್ ಇಂದ ಹೇಳ್ತಾ ಇದ್ರೆ 75,000 ಅಂತ ಹೇಳಬಹುದು. GMR ಅಲ್ಲಿ 75,731 ಇದೆ. SC ಜನರಲಲ್ಲಿ ನೋಡಿ 2,13,000 ಇದೆ. ಲಾಸ್ಟ್ ಇಯರ್ 2,26,000 ಇತ್ತು. 2,13 2,26 ಹೋಗೋದು ಅಷ್ಟೊಂದು ಕಷ್ಟ ಇಲ್ಲ. ಅದಕ್ಕಿಂತ ಹಿಂದೆ 2 ಲಕ್ಷ ಇತ್ತು. ಅದಕ್ಕಿಂತ ಹಿಂದೆ 1,99,000 ಇತ್ತು. ಸೊ ಕಟ್ ಆಫ್ ಸ್ವಲ್ಪ ಡ್ರಾಪ್ ಆಗಿದೆ ಅಂತಲೇ ತಿಳ್ಕೋಬಹುದು ನಾವು. SC ಕನ್ನಡ ಮೀಡಿಯಮಲ್ಲಿ ನೋಡಿ 2,31,000. ಮೊದಲು 3 ಲಕ್ಷಕ್ಕೆ ಹೋಗಿತ್ತು. ಅದಕ್ಕೆ ಮೊದಲು 2,45 SC R ಅಲ್ಲಿ 2,16,000 ಇತ್ತು ಈ ವರ್ಷ. ಅದಕ್ಕಿಂತ ಹಿಂದೆ 2,45, 2,22. ಸೊ ಆ ರೇಂಜ್ಗಂತೂ ಬಂದೇ ಬರುತ್ತೆ. ST ಜನರಲ್ ಸದ್ಯಕ್ಕೆ 1,98,134. ಹಿಂದಿನ ವರ್ಷ 2,23, 2,21 ಇತ್ತು. 2,10, 2,15, 2,20ವರೆಗೂ ಖಂಡಿತ ಹೋಗಬಹುದು. GMKH ಅಲ್ಲಿ ಈ ವರ್ಷ 1,10,860. GMRH ಅಲ್ಲಿ 94,619. 2AH ಅಲ್ಲಿ 89,808. 3AR ಕ್ಯಾಟಗರಿಲಿ 77,397 ಇತ್ತು. ದಿಸ್ ಈಸ್ ಅಬೌಟ್ JGMMMC. ಸೊ ಇಲ್ಲಿ ಫೀಸ್ ಮಾತ್ರ 6 ಲಕ್ಷದ ಮೇಲೆ ಇರುತ್ತೆ. ಹುಷಾರಾಗಿ ಆಪ್ಷನ್ ಎಂಟ್ರಿ ಮಾಡಿ. ಸೀಟ್ ಬೇಕೇ ಬೇಕು ಅಂದರೆ ಒಂದಷ್ಟು ರಿಸ್ಕ್ ತಗೋಬೇಕಾಗತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಾಲೇಜ್ ತಗೋತೀನಿ, SR ಪಾಟೀಲ್. ಅದು ಅಷ್ಟೇ ಒಂದು ಸ್ವಲ್ಪ ಲೋ ಕಟ್ ಆಫ್ ಕಾಲೇಜ್ ಇರುತ್ತೆ. ಹಾಗೆ ಫೀಸ್ ಸಹ 1.5 ಲಕ್ಷ ಇರುತ್ತೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.